ಒಂದು ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತೇನು ಸಾಬೀತಾಗಿದೆ. ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ, ಸರಿಯಾಗಿರಲಿಲ್ಲ. ಇದನ್ನೇ ಒಂದು ವರ್ಷ ಆಗಿರ್ಬೇಕೀಗ, ನನಗೆ ಗೊತ್ತಿಲ್ಲ ಟೈಮ್ ಎಷ್ಟು ಅಂತೇಳಿ. ಹಾಂ, ನಾನು ಹೇಳ್ದಲ್ಲ, ಇದು ಪ್ರಾರಂಭ ಆಗಿದ್ದು ಹೆಚ್ಚು ಕಡಿಮೆ 10 ತಿಂಗಳ ಕಾಲ ಬರೀ ಇದನ್ನೇ ಕೂತ್ಕೊಂಡು ಟಿ ವಿ ಮಾಧ್ಯಮದಲ್ಲೆಲ್ಲವೂ ಕೂಡ ನಮ್ಮ ಲೀಡ್ರುಗಳು, ನಾಯಕರುಗಳು ದಿನ ಇದು ಬಿಟ್ಟರೆ ನಮ್ಮ ಬಡವ್ರಿಗೆ ಏನು ಕಷ್ಟ ಇದೆ, ಬಡವ್ರಿಗೆ ಎಷ್ಟು ಜನಕ್ಕೆ ಪೆನ್ಷನ್ ಇಲ್ಲ, ಎಷ್ಟು ಜನ ಮನೆ ಇಲ್ಲ, ಎಷ್ಟು ಜನ ಊಟಕ್ಕಿಲ್ಲ, ಸರ್ಕಾರ ಕೊಟ್ಟರು ತಲುಪ್ತಾ ಇಲ್ಲ, ಈ ಬಗ್ಗೆ ಏನಾದರೂ ಆಗ್ತಾಯಿದೆ ಅನ್ನೋ ಅಂಕಿಅಂಶ ಇಟ್ಕೊಂಡು ಸರ್ಕಾರಕ್ಕೆ ಹಿಂಗೆ ಆಗ್ತಾಯಿದೆ ಅಂತಕ್ಕಂಥ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡೋದು ಬಿಟ್ಟು, ನೀನು ಮಾಡಿದೆಯಾ ನೀನು ರಾಜೀನಾಮೆ ಕೊಡು, ನೀನು ಮಾಡಿದೆಯಾ ನೀನು ರಾಜೀನಾಮೆ ಕೊಡು. ಯಾರು ರಾಜೀನಾಮೆ ಕೊಟ್ರೀಗ? ಯಾರೂ ಕೊಡಲಿಲ್ಲಪ್ಪ, ಒಬ್ಬರು ಕೊಟ್ಟು ನಿದರ್ಶನ ಇತ್ತೀಚೆಗಂತೂ ಇಲ್ಲ. ಅದೇ ಮಾತು ಭಾರಿ ದುಬಾರಿ ಏನು, ನನ್ನ ಮೇಲೆ ಭಾರಿ ಸೇಡು. ಏನು ಎಲ್ಲರೂ ಹೇಳಿದ್ದು ಸೇಡು. ಜಿ ಟಿ ದೇವೇಗೌಡ ಸಿದ್ದರಾಮಯ್ಯನ ಪರ ಮಾತು, ಸಿದ್ದರಾಮಯ್ಯನ ಜೊತೆ ನಾನು ಮಾತಾಡಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.